ಸಾಲ ಮರುಪಾವತಿ ಮಾಡದಿದ್ದಕ್ಕೆ 1.5 ತಿಂಗಳ ಹಸುಗೂಸು ಮತ್ತು ಬಾಣಂತಿಯನ್ನ ಮನೆಯಿಂದ ಹೊರಹಾಕಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ನಾಗನೂರು ಗ್ರಾಮದ ರೈತ ಸೈದಪ್ಪ ಶಂಕರಪ್ಪ ಗದ್ದಾಡಿ 2.5 ವರ್ಷಗಳ ಹಿಂದೆ ಚಿಕ್ಕೋಡಿ ಶಾಖೆಯ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದಿದ್ರು. ಸಾಲ ಪಡೆದ ಬಳಿಕ 2 ಎಮ್ಮೆಗಳು ಕೂಡ ಸಾವಾಗಿದ್ವು. ಇಷ್ಟಾದರೂ ಕೂಡ ಪ್ರತಿ ತಿಂಗಳು 14,390 ರೂಪಾಯಿದಂತೆ ಒಟ್ಟು 27 ಕಂತು ಕಟ್ಟುತ್ತಾ ಬಂದಿದ್ದ. ಇನ್ನು ಮಗಳ ಹೆರಿಗೆಗೆ 85,000 ಖರ್ಚು ಮಾಡಿದ ಹಿನ್ನೆಲೆ 3 ತಿಂಗಳಿಂದ ಕಂತು ಕಟ್ಟಿರಲಿಲ್ಲ. ಆದರೆ ಈವರೆಗೆ ಕಟ್ಟಿದ ಹಣವೇ ಕಂಪನಿಗೆ ಮುಟ್ಟಿಲ್ಲ. 5 ಲಕ್ಷ ಹಣ ಕಟ್ಟುವಂತೆ ಒತ್ತಾಯ ಮಾಡಿದ್ದು ವಕೀಲರ ಮೂಲಕ ಕಂಪನಿಯಿಂದ ನೋಟಿಸ್ ನೀಡಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಇನ್ನು ಹಣ ಕಟ್ಟಲು ಸಮಯ ಕೊಡಿ ಅಂದ್ರೂ ಲೆಕ್ಕಿಸದೆ ಮನೆಯಿಂದ ಹೊರಕ್ಕೆ ಹಾಕಿದ ಫೈನಾನ್ಸ್ ಕಂಪನಿ ಹಾಗೂ ಮೂಡಲಗಿ ಪೊಲೀಸರ ನಡೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ಮಂಜುನಾಥನ ಭಕ್ತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದೇಶದ ಯಾವುದೇ ದೇಗುಲಗಳಲ್ಲಿಯೂ ಕೂಡ ಇಲ್ಲದಂತಹ ಹೈಟೆಕ್ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಉದ್ಘಾಟನೆ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಇನ್ನು ಮುಂದೆ ಗಂಟೆಗಟ್ಟಲೆ ನಿಲ್ಲಬೇಕಿಲ್ಲ. 2,75,177 ಚದರ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಹೈಟೆಕ್ ಕ್ಯೂ ಕಾಂಪ್ಲೆಕ್ಸ್ 2 ಅಂತಸ್ತಿನ ಸಂಕೀರ್ಣದಲ್ಲಿ ಒಟ್ಟು 16 ವಿಶಾಲ ಭವನದಿಂದ ಕೂಡಿದೆ. ಪ್ರತಿ ಹಾಲ್ನಲ್ಲಿ ಏಕಕಾಲದಲ್ಲಿ 600 ಭಕ್ತರಿಗೆ ವಿಶ್ರಾಂತಿ ಮತ್ತು ಸಕಲ ಸೌಕರ್ಯ, ಎಲ್ಲಾ ಭಕ್ತರಿಗೂ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ, ಮಾಲ್ ಮಾದರಿಯಲ್ಲಿಯೇ ಹವಾನಿಯಂತ್ರಿತ ಸೌಕರ್ಯ, ಪ್ರತಿ ಹಾಲ್ನಲ್ಲಿಯೂ ಕೂಡ ಕ್ಯಾಂಟೀನ್, ಶೌಚಗೃಹ, ಕುಡಿಯುವ ನೀರಿನ ವ್ಯವಸ್ಥೆ, ಮಗುವಿನ ಆರೈಕೆಗೆಂದೇ ಹಾಲ್ನಲ್ಲಿ ಬೇಬಿ ಕೇರ್ ಕೊಠಡಿ, ಹೀಗೆ 10 ಹಲವಾರು ವ್ಯವಸ್ಥೆಯನ್ನ ಮಾಡಿದ್ದು ಕೇವಲ 1-1.5 ಗಂಟೆಯಲ್ಲಿಯೇ ಮಂಜುನಾಥನ ದರ್ಶನ ಮಾಡಬಹುದು ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಮಾಹಿತಿ ನೀಡಿದ್ದಾರೆ. ಬಿಜೆಪಿಯವರು ಸಂವಿಧಾನ ಸಮ್ಮಾನ ಎಂದು ಕಾರ್ಯಕ್ರಮ ಹಮ್ಮಿಕೊಂಡು ರಾಜ್ಯದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಪ್ರಚಾರ ಮಾಡಿ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡುವುದರಲ್ಲಿ ಭಾಗಿಯಾಗಿದ್ದಾರೆ. ನಾಗ್ಪುರದಿಂದ ಪಡೆದ ಸುಳ್ಳಿನ ತರಬೇತಿಯನ್ನ ಯಡಿಯೂರಪ್ಪ ಅವರು ಇಲ್ಲಿ ಪ್ರಯೋಗಿಸಿದ್ದಾರೆ. ಅಂಬೇಡ್ಕರ್ ಅವರನ್ನ ದ್ವೇಷಿಸುವ ಸಂವಿಧಾನ ದ್ರೋಹಿಗಳು, ವಿರೋಧಿಗಳು ಇಂದು ಸಂವಿಧಾನ ಸಮ್ಮಾನ ಅಭಿಯಾನ ಮಾಡ್ತಾ ಇರುವುದು ಹಾಸ್ಯಾಸ್ಪದವಾಗಿದೆ ಅಂತ ಕಾಂಗ್ರೆಸ್ನ ವಿಧಾನ ಪರಿಷತ್ ನಾಯಕ ಬಿಕೆ ಹರಿಪ್ರಸಾದ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ಸನ್ಮಾನ ಅಭಿಯಾನ ಅಂತೇಳಿ ಹಮ್ಮಿಕೊಂಡು ರಾಜ್ಯದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಪ್ರಚಾರ ಮಾಡಿ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭಮೇಳ ತಯಾರಿ ಕುರಿತು ಸಿಎಂ ಯೋಗಿ ಆದಿತ್ಯನಾಥ್ ಮಾಹಿತಿ ನೀಡಿದರು. ಇಂದು ಉತ್ತರ ಪ್ರದೇಶದಲ್ಲಿ ಮಾತನಾಡಿದ ಅವರು, ಕುಂಭಮೇಳಕ್ಕೆ ವಿಸ್ತಾರವಾದ ಸ್ಥಳ ನೀಡಲಾಗಿದೆ. ಅದರಲ್ಲೂ ಈ ಬಾರಿ 40 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭಮೇಳಕ್ಕೆ ಆಗಮಿಸಿ ಬಳಿಕ ಸ್ವಚ್ಛ ಹಾಗೂ ಪವಿತ್ರವಾದ ನದಿಯಲ್ಲಿ ಮಿಂದು ಬರಲು ಅವಕಾಶವಿದೆ ಅಂತ ಹೇಳಿದರು. ಮುಂದುವರೆದು ಭಕ್ತಾದಿಗಳಿಗಾಗಿ 1.5 ಲಕ್ಷ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಮಾಹಿತಿ ನೀಡಿದರು. इस अवधि में उतने श्रद्धालु प्रयागराज में आएंगे जो दुनिया की तीसरी बड़ी आबादी के बराबर होगा। 40 करोड़ से अधिक श्रद्धालु प्रयागराज में आएंगे. ಭಾರತದಿಂದ ಪ್ರತಿ ವರ್ಷ ಒಂದು ಚಿತ್ರವನ್ನ ಆಸ್ಕರ್ ಲಿಸ್ಟ್ಗೆ ಕಳುಹಿಸಲಾಗುತ್ತೆ. ಈ ವರ್ಷ ಭಾರತದಿಂದ ಲಾಪತಾ ಲೇಡೀಸ್ ಚಿತ್ರವನ್ನ ಕಳುಹಿಸಲಾಗಿತ್ತು. ಆದ್ರೆ ಈಗಾಗಲೇ ಸಿನಿಮಾ ರೇಸ್ನಿಂದ ಹೊರಬಿದ್ದಿದೆ. ಈಗ ಭಾರತದ ಇನ್ನೂ ಕೆಲವು ಸಿನಿಮಾಗಳು ರೇಸ್ನಲ್ಲೇ ಇವೆ. ಬೆಸ್ಟ್ ಪಿಕ್ಚರ್ ವಿಭಾಗದಲ್ಲಿ ಆಡು ಜೀವಿತಂ ಸಿನಿಮಾ ಇದೆ. ಈ ರೇಸ್ನಲ್ಲಿ 217 ಸಿನಿಮಾಗಳಿವೆ. ವೋಟಿಂಗ್ ಮೂಲಕ ಮುಂದಿನ ಹಂತಕ್ಕೆ ಸಿನಿಮಾನ ಕೊಂಡೊಯ್ಯಲಾಗುತ್ತೆ. ಜನವರಿ 8ರಿಂದ 12ರವರೆಗೆ ವೋಟ್ ಮಾಡಲು ಅವಕಾಶವಿದ್ದು ಅಕಾಡೆಮಿಯ ಸದಸ್ಯರಿಗೆ ವೋಟ್ ಮಾಡಲು ಅವಕಾಶ ನೀಡಲಾಗಿದೆ. ಈ ಮೊದಲು ಮಲಯಾಳಂನ 2018 ಸಿನಿಮಾ ಆಸ್ಕರ್ ರೇಸ್ನಲ್ಲಿ ಇತ್ತು. ಆದರೆ ಚಿತ್ರ ಆಸ್ಕರ್ ಗೆಲ್ಲಲು ಸಾಧ್ಯವಾಗಿಲ್ಲ. ವಿಜಯ್ ಹಜಾರೆ ಟ್ರೋಫಿಯ ನಾಕೌಟ್ ಪಂದ್ಯಕ್ಕೂ ಮುನ್ನ ಕರ್ನಾಟಕ ತಂಡಕ್ಕೆ ಆನೆ ಬಲ ಬಂದಿದೆ. ಭಾರತ ಟೆಸ್ಟ್ ತಂಡದ ಎಡಗೈ ಬ್ಯಾಟರ್ ದೇವದತ್ ಪಡಿಕ್ಕಲ್ ಹಾಗೂ ವೇಗಿ ಪ್ರಸಿದ್ಧ ಕೃಷ್ಣ ಕರ್ನಾಟಕ ತಂಡಕ್ಕೆ ಮರಳಿದ್ದಾರೆ. ಕರ್ನಾಟಕ ತಂಡ ಶನಿವಾರ ನಡೆಯುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬರೋಡಾ ಎದುರು ಕಾದಾಟ ನಡೆಸಲಿದೆ.